ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ. ಸೊ ಗೈಸ್, ಇವತ್ತು ಒಂದು ಫಂಕ್ಷನ್ ಇದೆ. ಸೊ ಓದ್ಲಾಗಲ್ಲಿ ಹೇಳಿದ್ದೆ ನನ್ನ ಮೈದನಿಗೆ ನೀರು ಹಾಕ್ತಾ ಇದ್ದೀವಿ, ಮದುವೆಯ ಒಂದು ವೈಬ್ಸ್ ಶುರುವಾಗಿದೆ ಅಂತ ಹೇಳಿ. ಸೊ ಗೊತ್ತೇ ಇರುತ್ತಲ್ವ, ಇವತ್ತು ಬಂದು ಹಳದಿ ಶಾಸ್ತ್ರ ಇದೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕಿತ್ತಲ್ವ ಕಾಲೇಜ್ಗೆ. ಹಾಗಾಗಿ ಇವತ್ತು ತಿಂಡಿಗೆ ಅಂತ ಹೇಳಿ ಶಾವಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರ್ಜೆಂಟ್ ಇತ್ತಲ್ವ, ಹಾಗಾಗಿ ಸುಮ್ಮನೆ ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಂಡಷ್ಟೇ, ಯಾವುದೇ ರೆಸಿಪೀಸ್ನ ನಾನು ಇವತ್ತು ಶೇರ್ ಮಾಡ್ತಾಯಿಲ್ಲ. ಸೊ ಇವತ್ತು ಹೇಗೆಲ್ಲ ಆಗುತ್ತೆ ಹಳದಿ ಶಾಸ್ತ್ರ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ನಾವು ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಹಳದಿ ಶಾಸ್ತ್ರ ಎಲ್ಲ ಹೇಗೆಲ್ಲ ಆಗುತ್ತೆ, ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶೈಲಾ ವೀರು ಕ್ರಿಯೇಟಿವ್ ವರ್ಲ್ಡ್. ಸೊ ಇವತ್ತು ನಮ್ಮ ಚಿಕ್ಕಪ್ಪ ಅವ್ರದ್ದು ಹಳದಿ ಶಾಸ್ತ್ರ ನಡೀತಾ ಇದೆ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. ಸೊ ಶಾಸ್ತ್ರಕ್ಕೆ ನೀರು ತರಲಿಕ್ಕೆ ಅಂತ 5 ಬಿಂದಿಗೆಗಳು ಮತ್ತು ಪೂಜೆ ಸಾಮಗ್ರಿಗಳೆಲ್ಲ ರೆಡಿಯಾಗಿದೆ. ಸೊ ಇವಾಗೆಲ್ಲ ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಚಿಕ್ಕತ್ತೆ ಹೇಳ್ತಾಯಿದ್ರು ಬೇಗ ಹೊರಡಿ ಅಂತ. ಸೊ ಎಲ್ಲರೂ ನಗ್ತಾ ಇದ್ವಿ. ಹಾಗೆಯೇ ಎಲ್ಲರೂ ಬಿಂದಿಗೆ, ಪೂಜೆ ಸಾಮಾನು, ತಟ್ಟೆಗಳು ಇದೆಲ್ಲ ತಗೊಂಡ್ರು. ಬಟ್ ನನಗೆ ಲಾಸ್ಟೇ ಉಳಿದಿದ್ದು ಈ ನವಧಾನ್ಯ ಕಟ್ಟಿರ್ತಾರಲ್ವ, ಆ ಗಂಟುಗಳನ್ನು ಇಟ್ಕೊಂಡು ಬರ್ತಾಯಿದ್ದೆ. ಸೊ ಎಲ್ಲರೂ ರೇಗಿಸ್ತಾಯಿದ್ರು ತುಂಬ ಭಾರ ಇದೆ ಅಂತ. ಹೌದು, ನಾನು ಇಟ್ಕೊಂಡಿರೋ ತಟ್ಟೆ ತುಂಬ ಭಾರ ಇದೆ, ಹೆಲ್ಪ್ ಮಾಡಿ ಅಂತ ಹೇಳಿದೆ. ಸೊ ಎಲ್ಲರೂ ಆಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ಇದು ಮಾಡೋದು, 3 ಗಂಟೆ ಮುರಿದು ಬಿಡೋದು. ಹಾಕಿ ಒಂದು ಕಡೆ ಒಬ್ಬತ್ತೆ ಝೂಮ್ ಬರಲ್ಲ, ಹಂಗೆ ಇಲ್ಲ ಅಲ್ಲೇ ಸರಿಯಾಗದ. ಮುಂದ್ಗಡೆ ಬರೋಣ. ನಕ್ಷತ್ರಗಳು ಅವು ಯಾರು ಇಟ್ಟದ ಎತ್ಕೊಂಡಿಲ್ಲ ಅಷ್ಟೇ. ನಡ್ರಿ ಸರ್, ನೀವು ಆಮೇಲೆ ಬಂದು ಇದು ಮಾಡ್ತಾರೆ ಪೂಜೆ. ನಮ್ಮ ಸೈಡೆಲ್ಲ ಈ ರೀತಿ ಒಂದು ಗೋಡೆಗೆ ಯಾವ ಸೈಡ್ ನಾವು ಶಾಸ್ತ್ರಕ್ಕೆ ಕೂರಿಸ್ತೀವಿ ಆ ಸೈಡ್ ಗೋಡೆಲಿ ನಾವು ಈ ರೀತಿ ಹಸೆ ಚಗಲಿ ಅಂತ ಬಿಡ್ತೀವಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಸಿಟಿಲಿ ಇರೋರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯೇ ಮಾಡ್ತಾ ಇದ್ದಿದ್ದು. ಹಸೆ ಜಗಲಿ ಬಿಡಿಸಿ ಹುಡುಗ ಹುಡುಗಿ ಹೆಸರೆಲ್ಲ ಬರೆದು ಆನಂತರ ಅಲ್ಲಿ ಶಾಸ್ತ್ರಕ್ಕೆ ಕೂರ್ತಿರೋವಂಥದ್ದು. ಮದುವೆ ಡೇಟ್ ಎಲ್ಲ ಅದರಲ್ಲಿ ಬರೆದು ಯಾವತ್ತು ಅದು ಹುಡ್ಕೊತಾ ಇತ್ತು, ಯಾವಾಗ ಮದುವೆ ಆಗಿದ್ದೋ ಡೇಟ್ ಆಗಿರ್ಬೋದು, ಅದನ್ನೆಲ್ಲ ಅಲ್ಲಿ ಬರೆದು ಈ ರೀತಿ ಹಸೆ ಜಗಲಿ ಅಂತ ಬಿಡಿಸ್ತಾಯಿದ್ರು. ಆ ಒಂದು ಪದ್ಧತಿ ನಮ್ಮಲ್ಲೂ ಇದೆ. ಸುಮಾರು ಕಡೆ ಇದು ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇವಾಗೆಲ್ಲ ತಾರಸಿ ಮನೆಗಳಾಯ್ತಲ್ವ, ಯಾರೂ ಅಷ್ಟೊಂದಾಗಿ ಬರ್ಸಲ್ಲ. ಬಟ್ ನಮ್ಮ ಕಡೆ ಈ ಒಂದು ಪದ್ಧತಿ ಇನ್ನೂ ನಡೀತಾನೆ ಇದೆ. ಸೊ ನಮ್ಮ ಮೈದನ ಗಿರೀಶ್ ಅಂತ ಹೇಳಿಬಿಟ್ಟು ಅವರು ಹಿಂದಿನ ದಿವಸನೇ ಎಲ್ಲ ಸುಮಾರೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಅದಕ್ಕೆ ಬೇಕಾದಂತಹ ಒಂದು ಅಳತೆಯಲ್ಲಿ ಅದನ್ನು ಡ್ರಾ ಎಲ್ಲ ಮಾಡಿ ಪೇಂಟ್ ಎಲ್ಲ ಮಾಡಿದರು. ಅದು ಮುಗಿಲಿಲ್ಲ, ಹಾಗಾಗಿ ಇವಾಗ ಅದನ್ನು ಫಿನಿಶ್ ಮಾಡ್ತಾ ಇದ್ದಾರೆ.
ಸೊ ಫೈನಲಿ ಫಿನಿಶ್ ಎಲ್ಲ ಆಯಿತು. ನಮ್ಮ ಮೈದುನ ಶಶಿಧರ್ ಅಂತ ಹೇಳಿ ಅವರು ಕೂಡ ಟೀಚರ್, ಅವರು ಕೂಡ ಗಿರೀಶ್ ಮಾಡಿದಂತಹ ಒಂದು ಹಸೆ ಜಗ್ಲಿ ಪೇಂಟಿಂಗ್ಸ್ಗೆ ಒಂದಷ್ಟು ಲೈನ್ಸ್ಗಳನ್ನ ಡ್ರಾ ಮಾಡಿ ಹೆಲ್ಪ್ ಮಾಡಿದ್ರು ಅಷ್ಟೇ. ಹಾಗೆಯೇ ಗಿರೀಶ್ ಅವ್ರ ತಮ್ಮ ರಮೇಶ್ ಮತ್ತು ಮಹೇಶ್ ಕೂಡ ಹೆಲ್ಪ್ ಮಾಡಿದ್ರು. ಬಟ್ ಗಿರೀಶ್ ಮೇಯ್ನಾಗಿ ನಿಂತ್ಕೊಂಡು ಅದನ್ನು ಫುಲ್ ಮಾಡಿದ್ರು. ಸೊ ಒಂದು ಹಸೆ ಜಗ್ಲಿ ಪೂಜೆ ಅಂತ ಮಾಡ್ತೀವಿ. ಸೊ ಆ ಪೂಜೆ ಎಲ್ಲ ಆದಮೇಲೆ ನಾವು ಶಾಸ್ತ್ರಕ್ಕೆ ಕೂರಿಸೋದು ಅಂತ ಹೇಳಿ ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮಾಡಾದ ನಂತರ ಅವ್ರಿಗೆ ನಾವು ಪಡಿ ಅಂತ ಹೇಳಿ ಇಟ್ಕೊಡ್ತೀವಿ. ಸುಮಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀವಿ. ಆ ಒಂದು ಪಡಿನ ಕೊಟ್ಟು ಅವ್ರಿಗೆ ಒಂದು ಕೃತಜ್ಞತೆನ ಸಲ್ಲಿಸ್ಬೇಕು. ಆ ರೀತಿ ಇವಾಗ ಹಸೆ ಜಗ್ಲಿ ಪೂಜೆ ಎಲ್ಲ ಆಯಿತು. ಸೊ ಎಣ್ಣೆ ಶಾಸ್ತ್ರಕ್ಕೆ ಕೂರಿಸೋಣ ಅಂತ ಹೇಳಿ ಹುಡುಗನ್ನ ಎಣ್ಣೆ ಶಾಸ್ತ್ರಕ್ಕೆ ಕೂರಿಸಿದ್ದೀನಿ. ಆ್ಯಸ್ ಯೂಶ್ವಲ್ ಮೊದಲು ಎಣ್ಣೆ ಶಾಸ್ತ್ರ ಮಾಡ್ತೀವಲ್ವ, ಆ ರೀತಿ ಎಣ್ಣೆ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಸೊ ಮೊದಲಿಗೆ ಒಂದಷ್ಟು ದೀಪ ಎಲ್ಲ ಪೂಜೆ ಮಾಡಿ ಅವ್ರಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡ್ತೀವಿ ಅಷ್ಟೇ. ಇದಕ್ಕೆ ನಾವು ಯೂಸ್ ಮಾಡೋದು ಹರಳೆಣ್ಣೆನೇ ಯೂಸ್ ಮಾಡ್ತೀವಿ. ಸೊ ಹರಳೆಣ್ಣೆ ಮತ್ತು ಅದನ್ನು ಹೂವಲ್ಲಿ ತಗೊಂಡು ತಲೆಗೆಲ್ಲ ಹಾಕಿ ಶಾಸ್ತ್ರವನ್ನು ಮಾಡುವಂಥದ್ದು. ಸೊ ನಾವು ಈ ಒಂದು ಎಣ್ಣೆ ಶಾಸ್ತ್ರನ ಮುಗಿಯೋಷ್ಟರಲ್ಲಿ ಒಂದು ಆರ್ಡರ್ ಬಂತು. ಆ್ಯಕ್ಚುಲಿ ಮೀಶೋಯಿಂದ ಒಂದು ಆರ್ಡರ್ ಮಾಡಿದ್ಲು ನಮ್ಮ ನಾದಿನಿ ಮಗಳು. 2 ಬ್ಯೂಟಿಫುಲ್ ಆದ ನೆಕ್ಲೆಸ್ಗಳು ಸಿಲ್ವರ್ ಕಲರಲ್ಲಿ ಆರ್ಡರ್ ಮಾಡಿದರು. ಬ್ಯೂಟಿಫುಲ್ ಆಗಿತ್ತು ನೆಕ್ಲೆಸ್, ತುಂಬಾ ಚೆನ್ನಾಗಿತ್ತು. ಬಟ್ ಏನಾಗಿತ್ತು, ಒಂದು ಅದರಲ್ಲಿ ನೆಕ್ಲೆಸ್ ಬಂದು ಕಿತ್ತೋಗ್ಬಿಟ್ಟಿತ್ತು. ಸೊ ಮದುವೆಗೆ ಬೇಕು ಅಂತ ಆರ್ಡ್ರ್ ಮಾಡಿದ್ದು, ಬಟ್ ಏನು ಮಾಡಲಿಕ್ಕಾಗಲ್ಲ, ಕಿತ್ತೋಗ್ಬಿಟ್ಟಿತ್ತಲ್ಲ. ಹಾಗಾಗಿ ರಿಟರ್ನ್ ಮಾಡಲಿಕ್ಕೆ ಆಗ್ತೀನಿ ಬಿಡಿ ಅಂತ ಹೇಳಿದ್ಲು. ಸೊ ಸ್ನಾನ ಎಲ್ಲ ಮುಗಿಸಿ ಆನಂತರ ಶಾಸ್ತ್ರಕ್ಕೆ ಕೂರಿಸಿದ್ವಿ. ಸೊ ಈ ಒಂದು ಶಾಸ್ತ್ರದಲ್ಲಿ ವೈಟ್ ಬಟ್ಟೆಗಳನ್ನು ಹಾಕೋಬೇಕಾಗುತ್ತೆ. ಸೊ ದೇವ್ರ ಮನೆಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ವಿ. ಹಾಗೆಯೇ 5 ಜನ ಎಲ್ಲ ಶಾಸ್ತ್ರ ಎಲ್ಲ ಮಾಡಿದ್ರು. ಯಾರೆಲ್ಲ 5 ಜನ ಶಾಸ್ತ್ರ ಮಾಡಿರ್ತಾರೋ ಅವರು ಈ ರೀತಿ ಉದ್ದಿನ ಹಪ್ಪಳವನ್ನು ಒತ್ತಬೇಕಾಗತ್ತೆ. 5ರಂತೆ ಒಟ್ಟು 25 ಬಟ್ಟೆಗಳನ್ನು ಕಟ್ಟಿ ಇಟ್ಟಿರ್ತಾರೆ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ. ಸೊ ಯಾರೆಲ್ಲ ಶಾಸ್ತ್ರನ ಮಾಡ್ತಾರೆ ಅವರು 5 ಬಟ್ಟೆಗಳಂತೆ ಒಂದು 5 ಹಪ್ಪಳನ ಎಲ್ಲರೂ ಕೂಡ ಒತ್ತಿ ಇಡ್ತಾರೆ. ಹಾಗೆಯೇ ಉಳಿದಂತಹ ಹಪ್ಪಳದ ಹಿಟ್ಟೇನಿರುತ್ತೆ ಅದನ್ನು ಕುಂಕುಮಕ್ಕೆ ಸೇರಿಸಿ ಕೊಡ್ತಾರೆ. ಮತ್ತು ಯಾರಿಗೆಲ್ಲ ಕುಂಕುಮ ಎಲ್ಲ ಕೊಡ್ತೀವಲ್ಲ, ಬಾಳೆಹಣ್ಣು ಎಲೆ ಇಟ್ಟು, ಆವಾಗ ಜೊತೆಗೆ 2 ಬಟ್ಟೆಗಳನ್ನು ಇಟ್ಟು ಕೂಡ ಕೊಡ್ತೀವಿ. ಹಾಗೆಯೇ ಇದೆಲ್ಲ ಆದ ನಂತರ ಎಲ್ಲರೂ ಸೇರಿ ಆರತಿನ ಮಾಡಿದ್ವಿ. ವೀರು ಒಬ್ಬ ಕಾಣಿಸ್ತಾ ಇಲ್ಲಲ್ಲ. ವೀರು ಒಬ್ಬ ಕಾಣಿಸ್ತಾ ಇಲ್ಲ. ಒತ್ತಿ ಕೂತ್ಕೋ, ಚಿಕ್ಕಪ್ಪ ಹಾಕಿಲ್ಲ ಚೇಂಜು. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ರು ನಮ್ಮ ಹುಡುಗರೆಲ್ಲ ಸೇರಿಕೊಂಡು. ಪೂರ್ವಿ ಮತ್ತು ಅಮೃತ ಇಬ್ಬರು ಮೆಹಂದಿನ ಹಾಕೋತಾಯಿದ್ರು ಒಬ್ರಿಗೊಬ್ರು. ನಾವು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಮದುವೆ ಇತ್ತು, ಸೊ ಅಲ್ಲಿಗೆ ಅಟೆಂಡ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ರಿಸೆಪ್ಷನ್ ಇತ್ತಲ್ಲ, ಹಾಗೆಯೇ ಒಂದಷ್ಟು ಶಾಪಿಂಗ್ ಕೂಡ ಇತ್ತು. ಹಾಗಾಗಿ ನಾವಲ್ಲಿ ಉಳ್ಕೊಳ್ಳೋಕ್ಕಾಗಿ ಮದುವೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡೇ ಇರಲಿಲ್ಲ. ಒಂದಷ್ಟು ಬಳೆಗಳಿಗೆಲ್ಲ ಬೇಕಿತ್ತು. ಹಾಗಾಗಿ ಒಂದಷ್ಟು ಬಳೆಗಳು ಮತ್ತು ಕಾಜಲ್ ಇದೆಲ್ಲ ತಗೊಂಡು ವಾಪಸ್ ಚೌಲ್ಟ್ರಿಗೆ ಹೋದ್ವಿ. ಸೊ ಮದುವೆ ಬಂದು ನಮ್ಮ ದೊಡ್ಡಪ್ಪನ ಮೊಮ್ಮಗಳದೇನೆ. ಸೊ ನಮ್ಮ ಊರಿಂದ ಅಂದರೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅವರು ಎಲ್ಲರೂ ಕೂಡ ಬಂದಿದ್ದರು. ನೆಕ್ಸ್ಟ್ ನಮ್ಮ ಮೈದುನನ ಮದುವೆ ಇದ್ದಿದ್ದರಿಂದ ನೈಟೇ ಅಟೆಂಡ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ.
ಹಾಗೆಯೇ ಎಲ್ಲರೂ ಮಾತಾಡ್ಕೊತ ಕೂತಿದ್ವಿ. ಇವರು ಬಂದು ಜಗದೀಶ್ ಅಂತ ಹೇಳಿ ನಮ್ಮ ಲತಾ ಇದ್ದಾಳಲ್ಲ, ನಮ್ಮ ಅಣ್ಣನ ಹೆಂಡ್ತಿ, ಅವಳ ಅಣ್ಣ. ಸೊ ಅವ್ರು ಹೇಳ್ತಾಯಿದ್ರು ನಾವು ಯೂಟ್ಯೂಬ್ ಬರ್ತೀವಿ, ವಿಡಿಯೋ ಮಾಡ್ಕೊತಾ ಇದ್ದಾರಪ್ಪ ಅಂತೆಲ್ಲ ರೇಗಿಸ್ತಾಯಿದ್ರು. ಸೊ ಹಾಗೆಯೇ ನಮ್ಮ ಅಣ್ಣ ಕೂಡ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಇವ್ರನ್ನ ಒಂದು ನಮ್ಮ ಅಣ್ಣನ ಮಗಳು ಸಾನು ಅಂತ ಹೇಳಿ ಅವಳು ಕೂಡ ಹಾಯ್ ಹೇಳ್ತಾ ಇದ್ದಾಳೆ. ಇವ್ರು ಬಂದು ಅಮ್ಮ ಅಪ್ಪ, ಹಾಗೆಯೇ ಜಗದೀಶನ ಮಗಳು, ಹಾಗೆಯೇ ಸಾನು, ಎಲ್ಲರೂ ಕೂಡ ಹಾಯ್ ಯೂಟ್ಯೂಬ್ಗೆ ಅಂತ ಎಲ್ಲ ಹೇಳಿ ನಗ್ತಾಯಿದ್ರು ಎಲ್ಲರೂ ಕೂಡ. ಆನಂತರ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಸೊ ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನೈಟ್ ಆಗಿದ್ದರಿಂದ ಜಾಸ್ತಿ ಹೊತ್ತಲ್ಲಿ ಇರೋಕ್ಕಾಗಲಿಲ್ಲ. ಜಸ್ಟ್ ರಿಸೆಪ್ಷನ್ ಎಲ್ಲ ನೋಡಿಕೊಂಡು ಹಾಗೆಯೇ ಹುಡುಗಿ ಮಾತಾಡಿಸ್ಕೊಂಡು, ಹಾಗೆಯೇ ನಮ್ಮ ಊರಿನವರೆಲ್ಲ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದಷ್ಟು ಹೊತ್ತು ಕಾಲ ಕಳೆದ್ವಿ. ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಯಾಕಂದರೆ ನೈಟ್ ಆಗಿತ್ತಲ್ವ, ಸ್ವಲ್ಪ ಬೇಗನೆ ರಿಟರ್ನ್ ಆಗಬೇಕಾಗಿತ್ತು ನಾವು ಮನೆಗೆ. ಸೊ ಎಲ್ಲರದ್ದು ಒಂದು ಪ್ರಪಂಚ ಆದರೆ ಇವರಿಬ್ಬರದೇ ಒಂದು ಪ್ರಪಂಚ, ನನ್ನ ತಂಗಿ ಮಗಳು ಮತ್ತು ನಮ್ಮ ಅಣ್ಣನ ಮಗ. ಸೊ ಎಲ್ಲರೂ ಮಾತಾಡ್ಕೊಂಡೆಲ್ಲ ಕೂತಿದ್ರೆ ಇವರಿಬ್ಬರು ಮೊಬೈಲಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು. ಊಟ ಎಲ್ಲ ಮಾಡಿಕೊಂಡು ಆನಂತರ ನಾವು ಹುಡುಗಿ ಮಾತಾಡ್ಸೋಣ ಅಂತ ಹೇಳಿ ಹೋದ್ವಿ. ಜೊತೆಗೆ ನಮ್ಮ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಅಷ್ಟೇ. ನಮ್ಮ ದೊಡ್ಡ ಅಕ್ಕ, ಶಿಶಿ ಅಕ್ಕ, ಹಾಗೆಯೇ ಸುರೇಖ ಅಕ್ಕ ಇಬ್ಬರು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವರು ಎಲ್ಲ ಬೆಳಿಗ್ಗೆ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದರು. ಬಟ್ ನಾವು ನೈಟ್ ರಿಸೆಪ್ಷನ್ನೇ ಅಟೆಂಡ್ ಮಾಡಿಬಿಡೋಣ ಅಂತ ಹೇಳಿ ಹೋಗಿದ್ವಿ. ಅವರು ಕೂಡ ನಮ್ಮ ಜೊತೆಗೇ ಬರ್ತಾಯಿದ್ರು. ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ನಮ್ಮ ಊರಿಗೇ ಬರ್ತಾಯಿದ್ರು, ಯಾಕೆಂದರೆ ನನ್ನ ಮೈದನ ಮದುವೆ ಇತ್ತಲ್ವ, ಹಾಗಾಗಿ ಅವರು ಬರ್ತಿರೋದ್ರಿಂದ ಬೇಗನೆ ರಿಸೆಪ್ಷನ್ಗೆಲ್ಲ ನಿಂತ್ಕೊಂಡು ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ದೊಡ್ಡಪ್ಪನ ಮಗ ರೇವಣ್ಣ ಅಂತ ಹೇಳಿ ಅವನು ಕೂಡ ಸಿಕ್ಕಿದ್ದ. ತುಂಬ ಅವನಿಗೂ ಅಷ್ಟೇ ನಮ್ಮ ಅಣ್ಣನ ರೀತಿಯೇ ಅವನು ಕೂಡ, ಅವನಿಗೂ ನಮ್ಮ ಕಂಡ್ರೆ ತುಂಬ ಇಷ್ಟ. ಬಟ್ ಅವನ ಜೊತೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸಿಗಲಿಲ್ಲ ಅವನು. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.